मोदी जी को तीसरी बार प्रधानमंत्री बना दो। गौ हत्या करने वालों को उल्टा लटका कर सीधा करने का। बंगाल के मुख्यमंत्री ने ऐलान किया है कि 14 साल के बाद गाय नहीं काटी जाएगी। उसमें क्या कहना है? 14 वर्ष की गाय को लेकर। हाँ, मतलब वही हो गया ना कि 14 वर्ष तक वो मां रहेगी, उसके बाद सब्जी भाजी हो जाएगी। ये इनका हिंदुत्व है। इनके हिंदुत्व की कलई बंगाल के मुख्यमंत्री के वक्तव्य से खुल गई है। असम के मुख्यमंत्री ने भी ऐसा ही कहा था। जब उससे आप पत्रकारों ने पूछा कि गाय के मांस खाने वालों का वोट आपको चाहिए, तो बोला क्यों नहीं चाहिए, हम थोड़े मना करता हूं। तो इनकी कलई खुल रही है परत दर परत। ನಮ್ಮ ದೇಶದಲ್ಲಿ ಗೋಹತ್ಯೆಯನ್ನ ನಿಲ್ಲಿಸಬೇಕು. ಈ ವಿಚಾರದಲ್ಲಿ ಮುಸಲ್ಮಾನರಿಗಿಂತ ನಮ್ಮ ಹಿಂದೂಗಳಲ್ಲಿ ಗೋಮಾತೆಯ ಹೆಸರಿನಲ್ಲಿ ಕೆಲವರು ಮಾಡ್ತಾ ಇರುವಂತಹ ನಾಟಕಗಳನ್ನು ನೋಡ್ತಾ ಇದ್ರೆ ಅವರಿಗೆ ಗೋಹತ್ಯೆ ನಿಲ್ಲೋದು ಬೇಕಾಗಿಲ್ಲ, ಗೋವನ್ನು ಸಂರಕ್ಷಣೆ ಮಾಡೋದು ಬೇಕಾಗಿಲ್ಲ ಅನ್ನಿಸ್ತಾ ಇದೆ. ನೋಡಿ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತು ರಾಜಕಾರಣಿಗಳು ಮುಖ್ಯಮಂತ್ರಿಗಳಾದಿಯಾಗಿ ಇನ್ನೇನು ಹೋರಾಟಗಾರರು ಅಂತ ಹೇಳ್ಕೊಳ್ತಾ ಇರುವಂಥವ್ರನ್ನ ನೀವು ಫಾಲೋ ಅಪ್ ಮಾಡಿ ಅವರ ಮಾತುಗಳು ಅವರ ನಡವಳಿಕೆಗಳನ್ನು ನೀವು ನೋಡಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣವೇ ಗೋಹತ್ಯೆ ನಿಷೇಧ ಮಾಡ್ತಾರೆ. ಅದಾದ ನಂತರ 14 ವರ್ಷಗಳ ಮೇಲಿರುವಂತಹ ಗೋವುಗಳನ್ನು ಹತ್ಯೆ ಮಾಡಬಾರ್ದು ಅಂತಾರೆ, ಹತ್ಯೆ ಮಾಡ್ಬೋದು ಅಂತ ಹೇಳ್ತಾರೆ. ಅಂದರೆ ಇವರ ಡಬಲ್ ಗೇಮ್, ಇವರ ದ್ವಂದ್ವ ನೀತಿಗಳು ಯಾವ ರೀತಿ ಇದ್ದಾವೆ. ಅಸ್ಸಾಮಿನ ಮುಖ್ಯಮಂತ್ರಿ ಹೇಳ್ತಾರೆ ಮನೆಯಲ್ಲಿ ತಿನ್ನಿ ನೀವು ಅಂತ ಹೇಳ್ತಾರೆ. ಇಲ್ಲಿ ಮುಸಲ್ಮಾನರು ಹೇಳ್ತಾ ಇದ್ದಾರೆ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತೇಳಿ. ಶಂಕರಾಚಾರ್ಯ ಮಠದ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿ ಅಂತ. ಮುಸಲ್ಮಾನರು ಇವತ್ತು ಮಸೀದಿಗಳಲ್ಲಿ ಬಕ್ರೀದ್ ನಮಾಜ್ ಮಾಡೋ ಟೈಮ್ನಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದಾರೆ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಿ ಅಂತ. ಯಾತಕ್ಕೆ ಇವ್ರು ಮಾಡ್ತಾ ಇಲ್ಲ? ಇವ್ರಿಗದು ಬೇಕಾಗಿಲ್ಲ. ಒಬ್ಬರಾದರೂ ಅಮಿತ್ ಶಾ ಇಂದ ಹಿಡಿದು ನರೇಂದ್ರ ಮೋದಿ ಅವರಿಂದ ಹಿಡಿದು ಯಾರ್ಯಾರು ಇವತ್ತು ಗೋವಿನ ಹೆಸರಿನಲ್ಲಿ ಅಧಿಕಾರ ಹಿಡಿತಾ ಇದ್ದಾರೋ, ಇವತ್ತು 31ನೇ ತಾರೀಕು ಮನ್ ಕಿ ಬಾತ್ ಅಂತ ಮಾತಾಡ್ತಾರೆ. ನಮ್ಮ ಪ್ರಧಾನಮಂತ್ರಿಗಳು ಪತ್ರಿಕಾಗೋಷ್ಠಿ ನಡೆಸದೆ ಮನ್ ಕಿ ಬಾತ್ನಲ್ಲಿ ಅವರೊಂದಷ್ಟು ಭಾಷಣ ಮಾಡ್ತಾರೆ. ಆ ಭಾಷಣದಲ್ಲಾದರೂ ಗೋಹತ್ಯೆಯನ್ನು ನಿಷೇಧ ಮಾಡೋದಕ್ಕೆ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತೇಳಿ ಘೋಷಣೆ ಮಾಡ್ತಾರಾ ಅಂತೇಳಿ ಕಾದು ನೋಡ್ತಾ ಇದ್ದೇವೆ. ಮಾಡ್ತಾರಾ? ಮಾಡಿದ್ರೆ ಗೋಮಾತೆಗೆ ಕೊಡ್ತಾ ಇರುವಂತಹ ಇವ್ರು ಏನು ಗೌರವ ಕೊಡ್ತಾ ಇದ್ದಾರಲ್ಲ ಅದು ಸತ್ಯ ಅಂತ ಹೇಳ್ಬೋದು. ಇಲ್ದ ಹೋದರೆ ಎಲ್ಲವೂ ಸಹ ಬೂಟಾಟಿಕೆಗಳು ಅಂತ. ಪ್ರಾಮಾಣಿಕವಾದಂತಹ ಹಿಂದೂಗಳಿಗೆ, ಹಿಂದೂ ಹೋರಾಟಗಾರರಿಗೆ, ಪ್ರಾಮಾಣಿಕವಾದಂತಹ ಹಿಂದೂ ಹೋರಾಟಗಾರರಿಗೆ ಗೋವಿನ ಮೇಲೆ ನಡೀತಾ ಇರುವಂಥ ನಿರಂತರ ದಾಳಿ ನಿಲ್ಲಬೇಕು, ಗೋಹತ್ಯೆ ನಿಲ್ಲಬೇಕು ಅಂತಿದೆ. ಆದರೆ ರಾಜಕಾರಣಿಗಳು ಇದನ್ನು ಜೀವಂತವಾಗಿಡಬೇಕು, ಈ ಇಶ್ಯೂವನ್ನು ಜೀವಂತವಾಗಿಡಬೇಕು, ಓಟಿಗೋಸ್ಕರವಾಗಿ ಇದನ್ನು ಇಡಬೇಕು ಅನ್ನೋದನ್ನು ಈ ಬಾರಿ ಮುಸಲ್ಮಾನರು ಆ ಮುಖವಾಡವನ್ನು ಬಯಲು ಮಾಡ್ತಾ ಇರುವಂಥದ್ದು. ಆ ಮುಖವಾಡವನ್ನು ಬಯಲು ಮಾಡ್ತಾ ಇದ್ದಾರೆ. ಯಾರು ಒಬ್ಬರು ಸಹ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿ ಅಂತೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಯಾರೂ ಸಹ BJP ಪಕ್ಷದ ಶಾಸಕರಾಗಿರಲಿ, ಸಂಸದರಾಗಿರಲಿ, ಸಚಿವರಾಗಿರಲಿ, ಮುಖಂಡರುಗಳಾಗಿರಲಿ, RSS ಆಗಿರಲಿ ಯಾವೂ ಸಹ ಒತ್ತಾಯ ಮಾಡ್ತಾ ಇಲ್ಲ. ಮುಖ್ಯವಾಗಿ RSS ಇದರ ಬಗ್ಗೆ ಒಂದು ಸ್ಪಷ್ಟವಾದಂತಹ ನಿಲುವು ತಗೊಳ್ಬೇಕಾಗಿತ್ತು, ಮಾಡಲಿಲ್ಲ. VHP ನಿಲುವು ತೆಗೆದುಕೊಳ್ಬೇಕಾಗಿತ್ತು, ಮಾಡಲಿಲ್ಲ. ಬಜರಂಗದಳ ನಿಲುವು ತಗೊಳ್ಬೇಕಾಗಿತ್ತು, ಮಾಡಲಿಲ್ಲ. RSS 100 ವರ್ಷಗಳ ಸಂಘಟನೆ. RSS ಈ ಪ್ರಧಾನಮಂತ್ರಿಗಳಿಗೆ, ಭಾರತೀಯ ಜನತಾ ಪಕ್ಷದ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ತಾಕೀತು ಮಾಡಬೇಕಾಗಿತ್ತು ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತೇಳಿ. ಅವತ್ತು RSS ಸ್ಥಾಪನೆ ಆಗಿದ್ದಕ್ಕೂ ಒಂದು ತೂಕ ಇರ್ತಿತ್ತು. ಇವತ್ತು ಆ ವಿಚಾರದಲ್ಲಿ ಸೈಲೆಂಟ್ ಆಗಿರುವಂಥದ್ದು ನೋಡಿ ಯಾವ್ಯಾವ ರೀತಿ ನಡೀತಾ ಇದೆ. ಗೋರಕ್ಷಣೆ ಹೆಸರಿನಲ್ಲಿ ಕೊಪ್ಪಳದ ಹಿಟ್ನಾಳ್ ಟೋಲ್ಗೇಟ್ಗೆ ಹೋಗ್ಬಿಟ್ಟು ರೈತರನ್ನು ಇವರನ್ನು ಹಿಡಿತಾರಂತೆ. ಆ ರೈತರು ಹಿಡ್ಕೊಂಡಾಗ ಅವ್ರನ್ನ ಕ್ಷಮೆ ಕೇಳ್ತಾರಂತೆ. ಈ ಪ್ರಹಸನಗಳೆಲ್ಲ ದಿವಸ ನಡೀತಾನೆ ಇದ್ದಾವೆ. ಬಕ್ರೀದ್ ಮುಗೀತಲ್ಲ, ಇನ್ನು ಸ್ಟಾಪ್ ಆಗ್ತವೆ, ಫೇಮಸ್ ಆಗಬೇಕು ಅನ್ನೋ ವಿಚಾರವಾಗಿ. ಕೈಯಲ್ಲಿ ಬೆಣ್ಣೆ ಇದೆ ರೀ, ತುಪ್ಪಕ್ಕೆ ಯಾಕೆ ಹುಡುಕಾಡಬೇಕು?
ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಏರಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿದೆ, 20 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ, ಕರ್ನಾಟಕದಲ್ಲಿ ಬಲಿಷ್ಠವಾಗಿ ವಿರೋಧ ಪಕ್ಷವಾಗಿದೆ. ಭಾರತೀಯ ಜನತಾ ಪಕ್ಷದ 30 ರಾಜ್ಯಗಳಲ್ಲಿರುವಂತಹ ಭಾರತೀಯ ಜನತಾ ಪಕ್ಷಗಳ ರಾಜ್ಯ ಸಮಿತಿಗಳು ಪ್ರಧಾನಮಂತ್ರಿಗಳನ್ನು ಒತ್ತಾಯ ಮಾಡ್ಬೋದಲ್ಲ. ಇವತ್ತು ಕಮಾಂಡಿಂಗ್ ಮಾಡ್ತಾ ಇರುವಂಥ RSS ಒತ್ತಾಯ ಮಾಡ್ಬೋದಲ್ಲ. ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಹೇಳ್ಬೋದಲ್ಲ. ಯಾಕೆ ಹೇಳ್ತಾ ಇಲ್ಲ? ಪ್ರಶ್ನೆ ಕೇಳ್ತಾ ಇರೋದಕ್ಕೆ ಉತ್ತರ ಇಲ್ಲ. ಇಲ್ಲಿ ನಾವು ಪ್ರಶ್ನೆ ಕೇಳ್ತಾ ಇದ್ವಿ, ಉತ್ತರ ಇಲ್ಲ. ಇಲ್ಲಿ ದಯಮಾಡಿ ನಾವೊಂದು ಮಾತು ಹೇಳ್ತೇವೆ, ಗೋವಿನ ಹೆಸರಿನಲ್ಲಿ, ಹಿಂದೂ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೋಗಬೇಡಿ. ಇವತ್ತು ಮುಸಲ್ಮಾನರಲ್ಲಿ ಎಲ್ಲ ಮುಸಲ್ಮಾನರು ಇವತ್ತು ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳೋದಿಲ್ಲ. ಅದರಲ್ಲೂ ಸಹ ಮಸೀದಿಗಳಲ್ಲಿ ಇವರು ಆರಂಭಿಕವಾಗಿ ಘೋಷಣೆ ಮಾಡ್ತಾ ಇದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಬೇಕು. ಅವರಿಗೆ ಗೊತ್ತಿದೆ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ, ಹಿಂದೂಗಳಲ್ಲಿ ಗೋಮಾತೆಯನ್ನು ಮತ್ತು ಹಿಂದುತ್ವವನ್ನು, ಹಿಂದೂ ಧರ್ಮವನ್ನು ಇವರು ಓಟಿಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಲ್ಲ ಅನ್ನೋ ಸತ್ಯ ಮುಸಲ್ಮಾನರಿಗೆ ಗೊತ್ತಿರೋದ್ರಿಂದಲೇ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವರು ನಡ್ಕೊಳ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಅಂತ ಬೀಫ್ ಎಕ್ಸ್ಪೋರ್ಟಲ್ಲಿ. ಇದು ಯಾರು ಮಾತಾಡ್ತಾ ಇಲ್ಲ, ಉದ್ದುದ್ದ ಭಾಷಣ ಮಾಡ್ತಾರೆ. ಕಾವಿ ಹಾಕೊಂಡು ಯೋಗಿ ಆದಿತ್ಯನಾಥ್ ಅವರು ಮಾತನಾಡ್ತಾ ಇದ್ದಾರೆ. ಯಾಕೆ? ಅಧಿಕಾರ ಇದೆಯಲ್ಲ, ರೆಸೊಲ್ಯೂಷನ್ ಮಾಡಿ 20 ರಾಜ್ಯಗಳಲ್ಲಿರುವಂತಹ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳು, ಸರ್ಕಾರಗಳು ರಾಜ್ಯ ಮಟ್ಟದಲ್ಲಿ ನಿರ್ಣಯವನ್ನು ಪಾಸ್ ಮಾಡಿ, ಸಚಿವ ಸಂಪುಟದಲ್ಲಿ ಇಟ್ಕೊಂಡು ಪಾಸ್ ಮಾಡಿ, ಅಧಿವೇಶನ ಕರೆದು ಪಾಸ್ ಮಾಡಿ, ವಿಶೇಷ ಅಧಿವೇಶನ ಕರೀರಿ, ಗೋಹತ್ಯೆಯನ್ನು ನಿಲ್ಲಿಸಬೇಕು, ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಬೇಕು ಅಂತ ಒಂದು ಅಜೆಂಡಾ ಇಟ್ಕೊಂಡು ವಿದೇಶ ಅಧಿವೇಶನಗಳನ್ನು ಕರೆದು 20 ರಾಜ್ಯಗಳಲ್ಲಿರುವಂಥ BJP ಪಕ್ಷದ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಒಂದು ಅಧಿವೇಶನ ಮಾಡಿ, ಅದೇ ಒಂದು ಅಜೆಂಡಾದಲ್ಲಿ ಮಾಡಿ ನಿರ್ಣಯ ಪಾಸ್ ಮಾಡಿ ಕೇಂದ್ರಕ್ಕೆ ಕಳಿಸಿ, ಕೇಂದ್ರದವರು ಸಹ ಇದನ್ನು ವಿಶೇಷ ಅಧಿವೇಶನ ಕರೆದು ಗೋವು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಲಿ, ರಾಷ್ಟ್ರಪತಿಗಳ ಅಂಕಿತ ಆಗಲಿ. ಇವತ್ತೇನು ಬಾಯಿ ಬಡ್ಕೊಳ್ತಾ ಇದ್ದೀವಲ್ಲ ನಾವು, ಗೋರಕ್ಷಣೆ ಅಂತೇಳಿ ಎಲ್ಲವೂ ಸ್ಟಾಪ್ ಆಗುತ್ತೆ. ಇವತ್ತು ನವಿಲನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಹೇಳ್ತೀವಿ. ನವಿಲನ್ನು ಸಾಯಿಸಿದ್ರೆ ಏನಾಗುತ್ತೆ? ಅಪರಾಧ ಆಗುತ್ತೆ. ಅದೇ ರೀತಿ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿ ಸ್ವಾಮಿ. ಇದು ಮಾಡ್ದಾಗ ಹೋದರೆ ನೀವು ಮಾಡ್ತಾ ಇರುವಂಥದ್ದು ನಾಟಕ. ಇದು ಬೇಕಾಗಿಲ್ಲ, ಗೋಹತ್ಯೆ ನಿಷೇಧ ಆಗೋದು ಇವ್ರಿಗೆ ಯಾರಿಗೂ ಬೇಕಾಗಿಲ್ಲ ಅನ್ನೋ ಸತ್ಯ ನಾವು ಇವತ್ತು ಕಣ್ಣು ಮುಂದೆ ಇವರು ನಡ್ಕೊಳ್ತಾ ಇರುವಂತಹ ರೀತಿ ನೀತಿಗಳನ್ನು ನೋಡಿದ್ರೆ, ಇವರ ನಡವಳಿಕೆಗಳನ್ನು ನೋಡಿದ್ರೆ ಇವರು ನಾಟಕ ಮಾಡ್ತಾ ಇದ್ದಾರೆ, ಗೋವಿನ ಹೆಸರ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತೇಳಿ ತಿಳ್ಕೊಳ್ಬೇಕಾಗುತ್ತೆ. ನಾವು ಹೇಳುವಂತಹ ವಿಚಾರ ಇಷ್ಟೇ. ಈ ಭಾವನಾತ್ಮಕ ವಿಚಾರಗಳನ್ನು ಭಾಳಷ್ಟು ಜನ ಪ್ರಾಮಾಣಿಕ ಹಿಂದೂ ಕಾರ್ಯಕರ್ತರಿದ್ದಾರೆ. ಅವರು ಗೋಹತ್ಯೆಯನ್ನು ನಿಷೇಧ ಮಾಡಬೇಕು ಅಂತಾರೆ, ಹಿಂದೂ ಧರ್ಮವನ್ನು ಕಟ್ಟಬೇಕು ಅಂತಾರೆ. ಆದರೆ ಇವರು ರಾಜಕೀಯ ಪಕ್ಷಗಳಿಗೆ ಅದು ಬೇಕಾಗಿಲ್ಲ. ಜೀವಂತವಾಗಿಡಬೇಕು, ಓಟಿಗೋಸ್ಕರ ಜೀವಂತವಾಗಿಡಬೇಕು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಒಂದು ವಾರಕ್ಕೆ ಟರ್ನ್ ಹೊಡಿತಾನೆ ಅಂತಂದರೆ ಅರ್ಥ ಮಾಡ್ಕೊಳ್ಬೇಕು ಇವರ ಮನಸ್ಥಿತಿ ಯಾವ ರೀತಿ ಇದೆ ಅಂತೇಳಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.